ಅಧ್ಯಕ್ಷರೇ, ಇವರು ಮುಖ್ಯಮಂತ್ರಿಗಳು ಅವಾಗ ಹೇಳಿದ್ದೇನೆಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 10,000 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಈಗ ಸಮಗ್ರ ಎಲ್ಲ ನೀರಾವರಿ ಕೂಡ 56,000 ಕೋಟಿ ಹೇಳ್ತಾರೆ. ಆಯ್ತು, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಕೃಷ್ಣೆ ಮೇಲೆ ಆಣೆ ಅಂತ ಹೇಳಿ ಮಾಡಿ ಕೇಳಿ ನೀವು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಕೊಡ್ತೀನಿ, ಅದನ್ನ ಮುಖ್ಯಮಂತ್ರಿ ಅಂಕಿ ಸಂಖ್ಯೆ ಕೊಡ್ಲಿ. ಓಕೆ. ಮಹದಾಯಿ ಬಗ್ಗೆ ಈಗ 13.42 ನೀರು ಕೊಟ್ಟಿದೆ. 2018ರಲ್ಲಿ ತೀರ್ಮಾನ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತೀರ್ಮಾನ ಆಯಿತು. ಆದರೂ ಇವತ್ತಿನವರೆಗೆ ಪರಿಸರ ಕ್ಲಿಯರೆನ್ಸು ಸಿಕ್ಕಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಯಾರ ಹತ್ರ ಇರೋದು? ನಾವೊಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ. ಸ್ವಾಮೀಜಿಗಳು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು ಎಲ್ಲ ಕರ್ಕೊಂಡು ಹೋಗಿದ್ದೆ. ಏನಂತ ಹೇಳಿದ್ರು ಗೊತ್ತಾ? ಪ್ರೈಮ್ ಮಿನಿಸ್ಟ್ರು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರೇ ಏನಂತ ಹೇಳಿದ್ರು? ಗೋವಾದಲ್ಲಿ ನಿಮ್ಮ ಸರ್ಕಾರ ಇದೆ, ಇಲ್ಲಿ ನೀವಿದ್ದೀರಿ, ನೀವು ಗೋವಾದವ್ರಿಗೆ ಹೇಳಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಗೋವಾದಲ್ಲಿ ಹೇಳಿ ನೀವು ಅವರು ಇತ್ಯರ್ಥ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದ್ರು. ಈಗ ನಿಮ್ಮದೇ ಪಕ್ಷದ ಸರ್ಕಾರ ಇದೆಯಲ್ಲ, ಕೋರ್ಟ್ನಲ್ಲೂ ತೀರ್ಮಾನ ಆಗಿದೆಯಲ್ಲ, ಈಗ ಯಾಕೆ ಮಾಡಬಾರ್ದು ಇತ್ಯರ್ಥ? ಈಗ ಯಾಕೆ ಮಾಡಬಾರ್ದು? ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ವಿಜಯೋತ್ಸವನ ಆಚರಿಸಿದ್ರು ಸರ್ ಎಲ್ಲ ಕಡೆ. ವಿಜಯೋತ್ಸವ ಆಚರಿಸಿದ್ರು. ಆಚರಣೆ ಮಾಡಿದ್ರು. ಈಗ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನು ಭಾಷಣ ಮಾಡಿದ್ರು? ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ ಅಂತೇಳಿ ಗೋವಾದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತ್ರ ಮಾತಾಡಿ ಅಥವಾ ಏನಾದ್ರು ನೇಮ್ ಮಾಡಿದ್ರೆ ಮತ್ತೆ ನಾವು ನೇಮ್ ಮಾಡ್ಬೇಕಾಗ್ತದೆ ಅಷ್ಟೇ. ನಿಮ್ದು ಯಾವ್ದು ಭಾಷೆ ಅಲ್ಲ, ಅಧಿಕಾರ ನಿಮ್ ಕೈ ಮಾಡ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಕಾಂಗ್ರೆಸ್ ಹೇಳ್ತಾ ಇದ್ದೇನೆ. ಈಲ್ದಾದ್ರೆ ಮಾತಾಡಬೇಕು. ಪ್ರತಿಯೊಂದು ಶಬ್ದ ಮಾತಾಡಿದ್ರೆ ನಾಳೆ ಸರ್ಕಾರದ ಲಾಮಿ ಎದ್ದು ನಿಂತು ನೇಮ್ ಮಾಡಿದ್ರೆ ಮತ್ತೆ ನಾನು ಆಕ್ಷನ್ ತಗೊಳ್ಬೇಕಾಗ್ತದೆ. ಅಷ್ಟೇ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಅಧ್ಯಕ್ಷರೇ, ಸೋನಿಯಾ ಗಾಂಧಿ ಅವರು ಆ ತರ ಹೇಳಿಲ್ಲ. ಏನಾರ ಒಂದು ಹೇಳ್ಕೊಂಡು ಕೂತು ಬಿಡೋದು, ಒಟ್ಟ ವಿಷಯನ ಡೈವರ್ಟ್ ಮಾಡೋದು. ಕ್ಲಾರಿಫಿಕೇಶನ್ ಕೇಳಿ ನೀವು. ನೀವು ಸರಿಯಾಗದಿದ್ರೆ ವಿರೋಧ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಗಾಗ ಎದ್ದು ಮಾತಾಡ್ತೀರಿ, ಇವರೆದ್ದು ಮಾತಾಡ್ತಾರೆ. ಇಲ್ದಾಗ್ಲಿಲ್ಲ, ನೀವು ಯಾಕೆ ಮಾತಾಡ್ಬೇಕು? ಸೋನಿಯಾ ಗಾಂಧಿ ಅವರು ನೀರು ಬಿಡಬಾರ್ದು ಅಂತ ಇವರೇ ಮಾತಾಡ ಹೇಗೆ? ಆಡಳಿತ ಪಕ್ಷದವರು ಇವರೇ ಬಂದು ಈಗ ಬರ್ತಾರೆ ಮತ್ತೆ ಮಾತಾಡ್ತಾರೆ. ಯಾಕೆ ಮಾತಾಡ್ಬೇಕು? ನೀವು ಸರಿಯಾಗದಿದ್ರೆ ಇವರನ್ನ ಹೇಗೆ ಸರಿಪಡಿಸುವುದು? ಮಿಸ್ಟೇಕ್ ಇಂದ ಇಲ್ಲಿ ಪ್ರಾಬ್ಲಮ್. ನೋಡಿ, ನಾನು ಯತ್ನಾಳವ್ರಿಗೂ ಮನವಿ ಮಾಡ್ತೀನಿ, ಪದೇ ಎದ್ದು ನಿಂತ್ಕೋಬೇಡಿ. ದಯಮಾಡಿ ನೀವು ಏನಾದ್ರು ಕ್ಲಾರಿಫಿಕೇಶನ್ ಕೇಳಬೇಕು ಅಂದರೆ ಆಮೇಲೆ ಕೇಳಿ, ಉತ್ತರ ಕೊಟ್ಟಾದ್ಮೇಲೆ. ಮಧ್ಯೆ ನೀವು ಎದ್ದು ಹೇಳೋದು, ನೀವು ಭಾಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತೇಳಿ ಮಧ್ಯೆ ಎಲ್ಲ ಎದ್ದು ನಿಂತ್ಕೊಂಡು ಹೇಳಬೇಕು ಅಂತ ಅಗತ್ಯ ಇಲ್ಲ.